ಆರ್ ಸಿ ಬಿ ಪಿಕ್ ಮಾಡಿರೋ ಪ್ಲೇಯರ್ಸ್ ನೋಡ್ತಾ ಇದ್ರೆ ಈ ಸಾರಿ ಕೂಡ ಕಪ್ ನಮ್ದಲ್ಲ ಅನ್ನಿಸ್ತೈತೆ. ಇನ್ನೊಂದು, ವಿಲ್ ಜಾಕ್ಸನ್ ಯಾಕೆ ಬಿಟ್ಕೊಟ್ರೆ ಅಂದ್ರೆ ಆರ್ ಸಿ ಬಿ ಮುಂಬೈ ಮ್ಯಾನೇಜ್ಮೆಂಟ್ ಜೊತೆ ಫಿಕ್ಸಿಂಗ್ ಮಾಡ್ಕೊಂಡಿದ್ಯಾ ಗೊತ್ತಿಲ್ಲ. ನೀವು ನಮ್ಮ ಕನ್ನಡಿಗಾದ KL ರಾಹುಲ್ ಪಿಕ್ ಮಾಡಿಲ್ಲ ಅಂದ್ರೆ ಮತ್ತೆ ನಮಗೆ ಆರ್ ಸಿ ಬಿ ಕ್ಯಾಪ್ಟನ್ ಯಾರು? ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಆರ್ ಸಿ ಬಿ ನಿನ್ನೆ ಮೊನ್ನೆ 2 ದಿನ ನಡೆದ ಆಕ್ಷನ್ ಅಲ್ಲಿ ಅವ್ರು ತಗೊಂಡಿರೋ ಪ್ಲೇಯರ್ಸ್ ನೋಡ್ತಾ ಇದ್ರೆ ಆಕ್ಚುಲಿ ನಾವೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ, ಬಟ್ ಅವ್ರ ಎಕ್ಸ್ಪೆಕ್ಟೇಷನ್ ಹೋಗೋದಿದ್ರೆ ಅದಕ್ಕಿಂತ ಕಮ್ಮಿ 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 ಅಂದ್ರೆ ಕಮ್ಮಿ ಲೋ ಲೆವೆಲ್ ಎಕ್ಸ್ಪೆಕ್ಟೇಷನ್ಗೆ ರೀಚ್ ಆಗೋ ತರ ಪಿಕ್ ಮಾಡಿದ್ದಾರೆ. ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಈ ಆಕ್ಷನ್ಗೆ ಹೋಗೋದಕ್ಕಿಂತ ಮುಂಚೆ ನಮ್ಮ ಆರ್ ಸಿ ಬಿ ಹತ್ರ 83 ಕೋಟಿ ದುಡ್ಡಿತ್ತು. ಅಂದ್ರೆ ಪಂಜಾಬ್ ಕಿಂಗ್ಸ್ ಆದ್ಮೇಲೆ ನಮ್ದೇ ಎಷ್ಟು ಬಿಡ್ ಅಮೌಂಟ್ ಇದ್ದಿದ್ದು ಪರ್ಸಲ್ಲಿ ಎಂತೆಂತ ಪ್ಲೇಯರ್ ಪರ್ಚೇಸ್ ಮಾಡ್ಬೋದಾಯ್ತು. ಈ ಆಕ್ಷನ್ ಆದ್ಮೇಲೆ ನೋಡಿದ ಮೇಲೆ ನಮ್ ಟೀಮ್ಗಿಂತೂ ಬೇರೆ ಟೀಮ್ಗಳು ತುಂಬಾ ಚೆನ್ನಾಗಿ ಪಿಕ್ ಮಾಡಿದ್ವು. 50-40 ಕೋಟಿ ಇರೋ ಟೀಮ್ಗಳು ತುಂಬಾ ಒಳ್ಳೊಳ್ಳೆ ಪ್ಲೇಯರ್ಸ್ ಪಿಕ್ ಮಾಡಿದ್ರ ಅನ್ನೋ ಫೀಲಿಂಗ್ ನನಗೆ ಬರ್ತಾ ಇದೆ. ಅವ್ರ ಟೀಮೇ ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡಿದ್ರ ಅನ್ನೋ ಫೀಲಿಂಗ್ ನನಗೆ ಬರ್ತಾ ಇದೆ. ಏನೇನಾಗ್ಲಿ, ಆರ್ ಸಿ ಬಿ ಆಕ್ಷನ್ ಅಲ್ಲಿ ಎಂತೆಂತ ಪ್ಲೇಯರ್ ಕೊಂಡ್ಕೊಂಡಿದೆ. ಯಾಕೆ KL ರಾಹುಲ್ ಬಿಟ್ರು, ಚಹಲ್ ಯಾಕೆ ಕೊಂಡ್ಕೊಂಡ್ಲಿಲ್ವಾ, ವಿಲ್ ಜಾಕ್ಸ್ ಯಾಕೆ ಆ ಟೀಮ್ ಯೂಸ್ ಮಾಡ್ಲಿಲ್ಲ, ಸಿರಾಜ್ ಯಾಕೆ ನಂಬಿಕೆ ದ್ರೋಹ ಮಾಡಿದ್ರು ಅನ್ನೋದು ಮಾತಾಡಕ್ ಹೋದ್ ಮುಂಚೆ ನಮ್ಮ ಚಾನಲ್ ಯಾರು ಹೊಸ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ. ಹಂಗೆ ನಮ್ಮ ಆರ್ ಸಿ ಬಿ ಅವರು ಮಾಡಿರೋ ಆಕ್ಷನ್ ಅಲ್ಲಿ ನಿಮ್ ಫೇವ್ರೆಟ್ ಪಿಕ್ ಯಾವ್ದು ಅನ್ನಿಸ್ತು, ವರಸ್ಟ್ ಪಿಕ್ ಯಾವ್ದು ಅನ್ನಿಸ್ತು, ಈ ಟೀಮ್ ಕಟ್ಕೊಂಡು ನಾವು ಈ ಸಲ ಕಪ್ ಹೊಡಿತೀವ ಇಲ್ಲ ಅನ್ನೋದು ಕಾಮೆಂಟ್ ಮಾಡಿ. ವಿಡಿಯೋಗೆ ಹೋಗೋದಾದ್ರೆ ಟೋಟಲ್ ಆರ್ ಸಿ ಬಿ 22 ಜನ ಪಿಕ್ ಮಾಡಿದೆ. ಅಂದ್ರೆ ವಿರಾಟ್ ಕೊಹ್ಲಿ, ರಜತ್ ಪಡಿಕರ್, ಯಶ್ ದಯಾಲ್ ಸೇರಿಸ್ಕೊಂಡು 22 ಜನ ಇದ್ದಾರೆ. ಅದ್ರಲ್ಲಿ 14 ಜನ ಇಂಡಿಯನ್ಸ್, 8 ಜನ ಫಾರಿನರ್ಸ್. ಈಗ ನಮ್ಗೆ ಮೇನ್ ಬೇಕಾಯ್ತು ಯಾರು ಆಕ್ಷನ್ ಅಲ್ಲಿ? ಒಂದು ಕ್ಯಾಪ್ಟನ್, ವಿಕೆಟ್ ಕೀಪರ್, ಓಪನರ್, ಬ್ಯಾಟ್ಸ್ಮನ್. ಈ 3 ಕ್ವಾಲಿಟಿ ಇರೋದು ಯಾರು? ನಮ್ಮ ಕನ್ನಡಿಗ KL ರಾಹುಲ್ಗೆ. ನಾವೇನ್ ಅನ್ಕೊಂಡಿದ್ವಿ, ಖಂಡಿತ ಆರ್ ಸಿ ಬಿ KL ರಾಹುಲ್ ಕೊಂಡ್ಕೊಂಬುತ್ತೆ, ಅದೆಷ್ಟೇ ಕೋಟಿ ಖರ್ಚಾದ್ರೂ ಪರವಾಗಿಲ್ಲ ಅಂತ ನಾವು ಫಿಕ್ಸ್ ಆಗಿದ್ವಿ ಆಲ್ರೆಡಿ. ಬಟ್ ಆರ್ ಸಿ ಬಿ KL ರಾಹುಲ್ ತಗೊಳ್ಳೇ ಇಲ್ಲ. ಮಾರ್ಕ್ ಲಿಸ್ಟ್ ಅಲ್ಲಿ 2ನೇ ಲಿಸ್ಟ್ ಅಲ್ಲಿ ಬರ್ತಾರೆ ಅವ್ರನ್ನ ಜಸ್ಟ್ 14 ಕೋಟಿ ಗಿಲ್ಲಿಗೆ ಬಿಟ್ಕೊಡ್ತಾರೆ. 14 ಕೋಟಿ. ನೀವು ಜೇಸ್ ಏಜಲ್ 12 ಕೋಟಿ ಕೊಡ್ತೀರಾ, ಜಿತೇಶ್ ಶರ್ಮಾಗೆ ನೀವು 11 ಕೋಟಿ ಕೊಡ್ತೀರಾ, KL ರಾಹುಲ್ಗೆ 14 ಕೋಟಿವರೆಗೂ ನೀವು ಹೋಗಲ್ಲ. ಏನು ಆರ್ ಸಿ ಬಿ ಸ್ವಲ್ಪ ಅರ್ಥ ಆಗ್ತಾ ಇಲ್ಲ ಏನ್ ಮಾಡ್ತಿದ್ರು. ಇನ್ನ ನಮಗೆ ಮೇನ್ ಬೇಕಾಯ್ತು ಒಳ್ಳೆ ಸ್ಪಿನ್ನರ್. ನಾವು ಚಾಹಲ್ ಬಿಟ್ಟ ಮೇಲೆ ನಮ್ಗೆ ಒಳ್ಳೆ ಸ್ಪಿನ್ನರ್ ಸಿಗ್ದಿಲ್ದ್ರ ನಾವು ತುಂಬಾ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ ತುಂಬಾ ವೀಕ್ ಆಗಿದ್ವಿ. ಅದಕ್ಕೋಸ್ಕರ ನಾವು ಚಾಹಲ್ ಏನೇ ಆದ್ರೂ ಪರವಾಗಿಲ್ಲ, ಚಾಹಲ್ ಖಂಡಿತ ಕೊಂಡ್ಕೋಬೇಕಂತ ನಾವಿದ್ವಿ. ಬಟ್ ಅವ್ರು ಚಾಹಲ್ ಕೂಡ ಕೊಂಡ್ಕೊಂಡಿಲ್ಲ. ಅವ್ರು ಕೂಡ ಪಂಜಾಬ್ ಕಿಂಗ್ಸ್ ಚಾಹಲ್ ಬಿಟ್ಕೊಟ್ಬಿಟ್ರು, ಅಲ್ಲೊಂದು ಮೈನಸ್ ಆಯ್ತು. ಈಗ ಆರ್ ಸಿ ಬಿ ಕೊಂಡ್ಕೊಂಡಿರೋದ್ರಾಗೆ ನನಗೆ ತುಂಬಾ ಇಷ್ಟ ಆಗಿರೋ ಪ್ಲೇಯರ್ಸ್ ಹೇಳ್ತೀನಿ. ಅಂದ್ರೆ ಓಕೆ ಇದ್ದಿದ್ರೆ ಯಾರು ಚೆನ್ನಾಗಿ ಒಳ್ಳೆ ಪಿಕ್ಗಳಾಗಿದ್ರು ಅಂತ ಒಂದು 5-6 ಜನ ಹೆಸರು ಹೇಳ್ತೀನಿ. ಅಫ್ಕೋರ್ಸ್ ಫಿಲ್ ಸಾಲ್ಟ್ ಒಳ್ಳೆ ಓಪನಿಂಗ್ ಬ್ಯಾಟ್ಸ್ಮನ್ ಸಿಕ್ಕಿದ್ರು, ವಿರಾಟ್ ಕೊಹ್ಲಿ ಜೊತೆಗೆ ಓಪನ್ ಮಾಡ್ತಾರೆ. ಫಿಲ್ ಸಾಲ್ಟ್ ವೆರಿ ಗುಡ್ ಬೈ. ಲಿವಿಂಗ್ ಸ್ಟೋನ್ ಅಷ್ಟೇ ವೆರಿ ಗುಡ್ ಬೈ. ಅಂದ್ರೆ ಮ್ಯಾಕ್ಸಿವೆಲ್ ತರಾನೇ ಅವ್ರಿಗೂ ಬೌಲಿಂಗ್ ಬ್ಯಾಟಿಂಗ್ 2 ಮಾಡೋದ್ರಿಂದ ಮ್ಯಾಕ್ಸಿವೆಲ್ ಬದಲು ಇವ್ರನ್ನ ಇಟ್ಕೊಂಡಿದ್ರೆ ಮ್ಯಾಕ್ಸಿವೆಲ್ ಬಿಟ್ಬಿಟ್ರು. ಸೆಕೆಂಡ್ ಜಿತೇಶ್ ಶರ್ಮಾ 11 ಕೋಟಿ. ಸ್ವಲ್ಪ ಅಮೌಂಟ್ ಜಾಸ್ತಿ ಆಯ್ತು. ಒಂದು 5-6 ಕೋಟಿ ಕೊಟ್ಟಿದ್ರೆ ಸಾಕಾಯ್ತು. 11 ಕೋಟಿನ ತುಂಬಾ ಓವರ್ ಆಯ್ತು. ಬಟ್ ಅದು ಒಳ್ಳೆ ಪಿಕ್ಕೆ. ಆಮೇಲೆ ಜಾಶ್ ಹೇಜಲ್ವುಡ್ ಅಷ್ಟೇ 12.5 ಕೋಟಿ ಕೊಟ್ಟಿದ್ರೆ ಅದು ನನಗೆ ತುಂಬಾ ಓವರ್ ಅನ್ನಿಸ್ತು. ಅವ್ರು ಆಲ್ರೆಡಿ ಆರ್ ಸಿ ಬಿ ಅಲ್ಲಿ ಇದ್ರು, ಅವ್ರು ಅಷ್ಟೊಂದು ಕೂಡ ಅವಸರ ಇರಲಿಲ್ಲ ನನಗಾದ್ರೆ ಅನ್ನಿಸ್ತು. ಇನ್ನ ಭುವನೇಶ್ ಕುಮಾರ್ ವೆರಿ ಗುಡ್ ಬೈ. ಆರ್ ಸಿ ಬಿ ಅಲ್ಲಿ ಅವ್ರ ಟ್ರ್ಯಾಕ್ ರೆಕಾರ್ಡ್ ಚೆನ್ನಾಗಿದೆ. ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಒಳ್ಳೆ ಪಿಕ್ ಭುವನೇಶ್ ಕುಮಾರ್, ಒಳ್ಳೆ ಬೌಲಿಂಗ್ ಪೇಸ್ ಅಟ್ಯಾಕ್. ಸುಯೇಶ್ ಶರ್ಮಾ ಓಕೆ, ಅವ್ರು ಅಷ್ಟೊಂದು ಮಿಸ್ಟ್ರಿ ಸ್ಪಿನ್ನರ್, ಮಾಮೂಲು ನರೈನು ವರುಣ್ ಚಕ್ರವರ್ತಿ ಅಷ್ಟೊಂದು ಮಿಸ್ಟ್ರಿ ಸ್ಪಿನ್ನರ್ ಅಂದ್ರೆ ಡೌಟೇ. ಬಟ್ ಓಕೆ ಇದ್ದಿದ್ರಾಗೆ ಇನ್ನೇನ್ ಮಾಡಕ್ಕಾಗಲ್ಲ. ಇನ್ನು ಟಿಮ್ ಡೇವಿಡ್ ವೆರಿ ಗುಡ್ ಬೈ. ಟಿಮ್ ಡೇವಿಡ್ ಬರೀ ಕಮ್ಮಿ ಪ್ರೈಸ್ ಸಿಕ್ಕಿದ್ರೆ 3 ಕೋಟಿಗೆ ಎಷ್ಟು, ಅದು ವೆರಿ ಗುಡ್ ಬೈ. ಒಳ್ಳೆ ಫಿನಿಶರ್ ಸಿಕ್ಕಿದ್ರೆ ಆರ್ ಸಿ ಬಿ ಅಲ್ಲಿ ದೂರ ಸ್ಟೇಡಿಯಂ ಮೇಲೆ ಕೊಡಿ ಅಷ್ಟು ಪವರ್ ಇದೆ ಅವ್ರ ಹತ್ರ. ವೆರಿ ಗುಡ್ ಬೈ. ಕೃಣಾಲ್ ಪಾಂಡೆ ಅಷ್ಟೇ ವೆರಿ ಗುಡ್ ಬೈ. ಒಬ್ಬ ಆಲ್ರೌಂಡರ್, ಇಂಡಿಯನ್ ಆಲ್ರೌಂಡರ್. ನಮ್ಮ ಕನ್ನಡಿಗ ಒಂದೇ ಒಂದು ಸ್ವಲ್ಪ ಖುಷಿ ವಿಷಯ ಅಂದ್ರೆ ಕನ್ನಡಿಗ ದೇವದತ್ ಪಡಿಕ್ಕಲ್ ಕೊಂಡ್ಕೊಂಡಿದ್ದಾರೆ. ಅವ್ರು ಖಂಡಿತ ಲೆವೆಲ್ ಆಡಿಸ್ಬೇಕು, ಒನ್ ಡೇ ಆಡಿಸ್ಬೇಕು ಅಂತ ನನ್ನ ಅನಿಸಿಕೆ. ಜೋಕಬ್ ಬೆತಲ್ ಅಂತ ಒಬ್ಬ ಯಾರೋ ಇಂಗ್ಲೆಂಡ್ ಪ್ಲೇಯರ್, ಅವರೊಬ್ಬ ಆಲ್ರೌಂಡರ್ ಲೆಫ್ಟ್ ಹ್ಯಾಂಡರ್. ಅವ್ರು ಒಳ್ಳೆ ಪಿಕ್ ಅಂತೆ, ಅವರು ಚೆನ್ನಾಗಿ ಆಡ್ತಾರ ಅನ್ಸುತ್ತೆ. ಅದರಿಂದ ನೋಡ್ಬೇಕು ಅವ್ರ ಆಟ ಹೆಂಗ್ ಆಡ್ತಾರೆ ಇಂಡಿಯನ್ ಕಂಡೀಷನ್. ರಿಷಕ್ದರ್ ಸಲೀಂ ಅಂತ 6 ಕೋಟಿ 80 ಲಕ್ಷ ಕೊಟ್ಟಿದ್ದಾರೆ ಅವ್ರಿಗೆ. ಅವ್ರ ಬದಲು ವೈಶಾಖ್ ವಿಜಯ್ ಕುಮಾರ್ ಕೊಂಡ್ಕೊಂಡ್ರೆ ಚೆನ್ನಾಗಿತ್ತು. ನಮ್ಮ ಕನ್ನಡಿಗ ಆಲ್ರೆಡಿ ಪ್ರೂವ್ ಆಗಿದ್ರು. ಬಟ್ ಇವ್ರು ಕೂಡ ಪ್ರೂವ್ ಮಾಡಿಕೊಂಡಿಲ್ಲ ಅಷ್ಟೊಂದು. ಬಟ್ ಓಕೆ ಇದ್ದಿದ್ರಾಗೆ ಇನ್ನೇನ್ ಮಾಡಕ್ಕಾಗಲ್ಲ. ಅವ್ರು ಏನ್ ನೋಡಿದ್ರಿ ಹುಡುಗಂದ್ರಲ್ಲಿ ಗೊತ್ತಿಲ್ಲ ಆಗ್ಲಿ. ಓಕೆ ಈ ಪಿಕ್ ಮಾಡಿದ್ರಲ್ಲಿ ಇವ್ರು ಸ್ವಲ್ಪ ಬೆಟರ್ ಅನ್ಸಿದ್ರು. ಇನ್ನು ನಾವು ಯಾರ್ಯಾರಿಗೆ ಆಚಿಂಗ್ ಕಾಲ್ ಯೂಸ್ ಮಾಡಬೇಕಾಗಿತ್ತು? ನಂಬರ್ 1 ವಿಲ್ ಜಾಕ್ಸ್ ಯೂಸ್ ಮಾಡ್ಬೇಕಾಯ್ತು. ಬಟ್ ಮಾಡ್ಲಿಲ್ಲ ಆರ್ ಸಿ ಬಿ. ನನ್ಗೆ ನಂಬಕ್ ಆಗ್ತಿರಲ್ಲ. ಯಾಕಂದ್ರೆ ಡೇ 2 ಅಲ್ಲಿ ಇವ್ರು ಅಮೌಂಟ್ 30 ಕೋಟಿವರೆಗೆ ಇಟ್ಕೊಂಡಿರೋದು ನೋಡಿದ್ರೆ ಖಂಡಿತ ವಿಲ್ ಜಾಕ್ಸ್ ಒಂದು 10 ಕೋಟಿ ಕೊಟ್ಟಾದ್ರೆ ಆರ್ ಟಿ ಎಂ ಮಾಡ್ಕೊಳ್ತಾರೆ 10 ಕೋಟಿವರೆಗೆ ನಾನು ಅನ್ಕೊಂಡೆ. ಬಟ್ ವಿಲ್ ಜಾಕ್ಸ್ಗೋಸ್ಕರ ಹೋಗ್ಲೇ ಇಲ್ಲ. ಅದಕ್ಕೆ ಮುಂಚೆಲ್ಲ ಬಂದ ಟಿಮ್ ಡೇವಿಡ್ ಕೊಂಡ್ಕೊಂಡ್ಬಿಟ್ರು. ವಿಲ್ ಜಾಕ್ಸ್ ನ ಮುಂಬೈ ಬಿಟ್ಕೊಟ್ರು. ಆರ್ ಟಿ ಎಂ ಯೂಸ್ ಮಾಡ್ತೀವಿ ಅಂತ ಕೇಳಿದ್ರು.
ಬಟ್ ಅಂದ್ರೆ ವಿಲ್ ಜಾಕ್ಸ್ ಬೇಡವಾ? ನನಗೆ ಗೊತ್ತಿಲ್ಲ. ತುಂಬಾ ಜನ ಸೋಷಿಯಲ್ ಮೀಡಿಯಾ ನೋಡ್ತಿದ್ರೆ RCB ಮ್ಯಾನೇಜ್ಮೆಂಟ್ ಫಿಕ್ಸಿಂಗ್ ಮಾಡ್ಕೊಂಡಿದೆ ಮುಂಬೈ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಿದ್ದಾರೆ. ಮೇ ಬಿ ಅದು ಅದಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅದೆಲ್ಲ ಮಾಡೋಕ್ ಸಾಧ್ಯ ಇಲ್ಲ. ಮೇನ್ ಪ್ರಾಬ್ಲಮ್ ಅಂದ್ರೆ ಅವ್ರು ಆಲ್ರೆಡಿ ಟೀಮ್ ಡೇವಿಡ್ ಫಿನಿಶರ್ ತಗೊಂಡಿದ್ದಾರೆ. ಲಿವಿಂಗ್ಸ್ಟನ್ ಆಗ್ಲಿ, ವಿಲ್ ಜಾಕ್ಸ್ ಆಗ್ಲಿ, ಫಿಲ್ ಸಾರ್ಟ್ ಆಗ್ಲಿ, ಮೂವರು ಕೂಡ ಇಂಗ್ಲೆಂಡ್ ಪ್ಲೇಯರ್ಸ್. ಅವ್ರ ಮೇಲೆ ನಂಬಿಕೆ ಇಕ್ಕಾಗಲ್ಲ, ಯಾಕಂದ್ರೆ ಅವರು ಕ್ಲಾಶ್ ಆಗುತ್ತೆ. ಅವ್ರ ಟೂರ್ನಮೆಂಟ್ IPL ಪ್ಲೇ ಆಫ್ ಟೈಮಿಗೆ ಅವ್ರು ಇರದೇ ಇರ್ಬೋದು, ಅವ್ರ ಕಂಟ್ರಿಗೆ ಆಡಕ್ ಹೋಗ್ಬೋದು ಅನ್ನೋ ಕಾರಣಕ್ಕೆ ಮೂವರ್ನು ಅದೇ ಕಂಟ್ರಿ ಅವ್ರನ್ನ ತಗೊಂಡ್ರೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಮೇ ಬಿ ಅವ್ರನ್ನ ಬಿಟ್ಟಿರ್ಬೋದು. ಅದಕ್ಕೋಸ್ಕರ ಆಸ್ಟ್ರೇಲಿಯನ್ ಪ್ಲೇಯರ್ ಟೀಮ್ ಡೇವಿಡ್ ಆದ್ರೆ ಚೆನ್ನಾಗಿರುತ್ತೆ ಅಂತ ಅದನ್ನ ತಗೊಂಡಿದ್ದಾರೆ. ಅದು ಒಂದು ರೀಸನ್ ಆಗಿರ್ಬೋದು. ತಿರ್ಗಿ ಎಲ್ಲರೂ ರೈಟ್ ಹ್ಯಾಂಡರ್ಸ್ ಇದ್ದಾರೆ. ವಿಲ್ ಜಾಕ್ಸನ್ ತಗೊಂಡ್ರೆ ಎಲ್ಲ ರೈಟ್ ಹ್ಯಾಂಡರ್ ಅಂದ್ಬಿಟ್ಟು ಮೇ ಬಿ ಬೆತಲ್ ಅಂತ ಪ್ಲೇಯರ್ ಇಂದ ಲೆಫ್ಟ್ ಹ್ಯಾಂಡರ್ కాబట్టి ಅವ್ರನ್ನ ಕೊಂಡ್ಕೊಂಡ್ರ ಸಾಧ್ಯತೆ ಇರೋದು ಇವ್ರ ಬದಲು ಅವ್ರನ್ನ. ಬಟ್ ನನ್ಗಾರ ಸ್ವಲ್ಪ ಡಿಸಪಾಯಿಂಟ್ ಆಯ್ತು. ಇನ್ನ ಸಿರಾಜ್ ಅಣ್ಣ ರೀ, ಕೊಹ್ಲಿ ಆದ್ಮೇಲೆ ನಮ್ಗೆ ಅಷ್ಟೊಂದು ಫ್ಯಾನ್ ಬೇಸ್ ಇರೋದು RCB ದಲ್ಲಿ ಸಿರಾಜ್ ಅಣ್ಣ ಆಗಿರಿ. ಸಿರಾಜ್ ಅಣ್ಣನ್ ಕೊಂಡ್ಕೊಳ್ಳಿಲ್ವಲ್ಲ, ಅಯ್ಯೋ ದೇವರೇ. ಕೊಹ್ಲಿ ಸಿರಾಜ್ ಯಾವ ತರ ಬೌಲಿಂಗ್ ಮಾಡ್ತಾರೋ ನೋಡ್ಲೇಬೇಕು. ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ. ಇನ್ನೊಂದು ವೈಶಾಖ್ ವಿಜಯ್ ಕುಮಾರ್ ಆ ಟೀಮ್ ಯೂಸ್ ಮಾಡ್ಲಿಲ್ಲ. ಆಕ್ಚುಲಿ ನನ್ನ ಮೈಂಡ್ ಅಲ್ಲಿ ಏನಿತ್ತಂದ್ರೆ, ನನಗೆ ಅಷ್ಟು ಜನ ಮೈಂಡ್ ಅಲ್ಲಿ ಫಿಕ್ಸ್ ಆಗಿತ್ತು, ಇವ್ರು ಪ್ಲೇಯರ್ ತಗೊಂಡ್ರೆ ಖಂಡಿತ RCB ತುಂಬಾ ತುಂಬಾ ಸ್ಟ್ರಾಂಗ್ ಆಗಿರ್ತೈತೆ, ಸಕ್ಕತ್ತಾಗಿರ್ತೈತೆ ಅಂತ ಅಷ್ಟು ಪ್ಲೇಯರ್ಸ್ ಹೆಸರು ಹೇಳ್ತೀನಿ. ಅವ್ರು ಕೊಂಡ್ಕೊಂಡಿದ್ದು ತುಂಬಾ ಚೆನ್ನಾಗಿರೋದು ಅನ್ಸುತ್ತು. ಬಟ್ ಓಕೆ, ನನ್ನ ಪ್ರಕಾರ RCB ಇನ್ನ ಒಳ್ಳೊಳ್ಳೆ ಪ್ಲೇಯರ್ ತಗೋಬೋದಿತ್ತು. ಯಾಕಂದ್ರೆ ಅಷ್ಟು ಪ್ಲೇಯರ್ಸ್ ಹೋಗಿರೋ ಪ್ರೈಸ್ ಮೇಲೆ ನೋಡ್ರೆ ಖಂಡಿತ ತಗೋಬೋದಿತ್ತು ಅನ್ಸುತ್ತೆ. ಅದ್ರಲ್ಲಿ ಯಾರ್ಯಾರು ಇಶಾನ್ ಕಿಶನ್ ಖಂಡಿತ ತಗೋಬೋದಾಯ್ತು RCB. ಓಪನಿಂಗ್ ಮಾಡಿಸ್ಬೋದಾಯ್ತು, ನಂಬರ್ 4 ನಂಬರ್ 5 ಅಲ್ಲಿ ಬೇಕಾದ್ರೆ ಆಡಿಸ್ಬೋದಾಯ್ತು. ಇಶಾನ್ ಕಿಶನ್ ಬಿಟ್ಟರು ಲೆಫ್ಟ್ ಹ್ಯಾಂಡರ್ ವಿಕೆಟ್ ಕೀಪರ್ ಅಭಿನವ್ ಮನೋಹರ್ ನಮ್ಮ ಕನ್ನಡಿಗ ಒಳ್ಳೆ ಹಿಟ್ಟರ್, ಅವ್ರನ್ನು ಕೂಡ ಫಿನಿಶರ್ ಆಗಿ ಯೂಸ್ ಮಾಡ್ಬೋದಾಯ್ತು. ಆವಿಷ್ ಖಾನ್ ಒಳ್ಳೆ ಬೌಲರ್ ಸಿಕ್ಕಿರೋ ನಿಮಗೆ ನಮ್ಮ ಯಶ್ ದಯಾಲ್ ಜೊತೆಗೆ, ಅವ್ರನ್ನ ಬಿಟ್ಬಿಟ್ರು. ತುಷಾರ್ ದೇಶಪಾಂಡೆ ಅವ್ರು ಕೂಡ ಒಳ್ಳೆ ಪ್ಲೇಯರ್, ಇಂಡಿಯನ್ ಪ್ಲೇಯರ್, ಒಳ್ಳೆ ಬೌಲಿಂಗ್ ಆಟ, ಅವ್ನು ಕೂಡ ತಗೋಬೋದಾಯ್ತು. ಅತಿಶೋಷ್ ಶರ್ಮಾ ಪಂಜಾಬ್ ಅಲ್ಲಿ ಇರೋ ಅವರು ಒಂಥರ ಫಿನಿಶರ್ ಯಂಗ್ಸ್ಟರ್, ಅವ್ನು ಕೂಡ ತಗೋಬೋಯ್ತು, ಅವ್ನು ಬಿಟ್ರು. ನಟರಾಜನ್ ತಗೋಬಹುದಾಯ್ತು RCB ಇದರಲ್ಲಿ. ಒಳ್ಳೊಳ್ಳೆ ಯಾರು ಕರಾಕನು ಚೆನ್ನಾಗಿ ಸೂಪರ್ ಆಗೋದು ಡೆತ್ ಓವರ್ ನಮ್ಮ ಪ್ರಾಬ್ಲಮ್ ಇತ್ತು RCB, ಅವ್ರನ್ನು ಬಿಟ್ರು. ಮುಖೇಶ್ ಕುಮಾರ್ ತಗೋಬೋದಾಯ್ತು, ಅವರು ಇಂಡಿಯಾಗೆಲ್ಲ ಆಡ್ತಿದ್ದಾರೆ, ಅವ್ರನ್ನು ಬಿಟ್ರು. ಖಲೀಲ್ ಅಹ್ಮದ್ನ ಕೂಡ ಬಿಟ್ಬಿಟ್ರು. ಇವರಲ್ಲಿ ಮಿನಿಮಮ್ 4 ಪ್ಲೇಯರ್ ತಗೊಂಡಿದ್ರೆ ತುಂಬಾ ತುಂಬಾ ಸಕ್ಕತ್ತಾಗಿರೋದು ಅನ್ಸುತ್ತೆ ನನ್ಗಾದ್ರೆ. ಇನ್ನು ಫಾರಿನ್ ಪ್ಲೇಯರ್ ಅಲ್ಲಿ ಡೇವಿಡ್ ಮಿಲ್ಲರ್ ತಗೋಬಹುದಾಯ್ತು ಲೆಫ್ಟ್ ಹ್ಯಾಂಡರ್. ಬೌಲಿಂಗ್ ಅಲ್ಲಿ ಜಾಶ್ ಹ್ಯಾಜಲ್ ಬದಲು ಟ್ರೆಂಟ್ ಬೋಲ್ಟ್ ತಗೋಬಹುದಾಯ್ತು, ನೇತನ್ ಎಲಿಸನ್ ತಗೋಬಹುದಾಯ್ತು. ತಿರ್ಗಾ ಸ್ಯಾಮ್ ಕರ್ನ್ ಕೂಡ ಕಮ್ಮಿ ಪ್ರೈಸ್ ಸಿಕ್ಕಿದ್ರು, ಅವ್ರು ಕೂಡ ತಗೋಬಹುದಾಯ್ತು. ಬ್ಯಾಟಿಂಗ್ ಬೌಲಿಂಗ್ ಇದ್ದಿದ್ರೆ ಯೂಸ್ ಮಾಡ್ಕೋಬಹುದಾಯ್ತು ಅನ್ಸುತ್ತೆ. ಓಕೆ, ಇದು ನಮ್ಮ RCB ಆಕ್ಷನ್ ನೋಡಿದ್ಮೇಲೆ ನಿಮ್ಗೆ ಏನ್ ಅನ್ನಿಸ್ತಾ ಕಾಮೆಂಟ್ ಮಾಡಿ. ಇನ್ನ ಪ್ರಾಬಬಲ್ 11 ಅಂದ್ರೆ ನನ್ನ ಪರ್ಸನಲ್ ಇವಾಗ ಬುಕ್ ಮಾಡಿರೋದ್ರಲ್ಲಿ ಯಾರನ್ನ 22ರಲ್ಲಿ ಯಾರು ಪಿಕ್ ಮಾಡ್ತೀವಿ 12 ಜನ ಅಂದ್ರ ನಾನು ಬರ್ಕೊಂಡಿದೀನಿ, ಹೇಳ್ತೀನಿ. ಇದು ನನ್ನ 11. ನಿಮಗೆ ಯಾವ್ದು ಚೆನ್ನಾಗಿರೋ 11 ಪಿಕ್ ಮಾಡುತ್ತೋ ಅದು ಕಾಮೆಂಟ್ ಮಾಡಿ. ನನ್ನ 11 ಹೇಳ್ತೀನಿ. ಓಪನಿಂಗ್ ಫಿಲ್ ಸಾಟ್ ವಿರಾಟ್ ಕೊಹ್ಲಿ ಓಪನ್ ಮಾಡ್ತಾರೆ. ರಜತ್ ಪಡಿಕ್ಕಲ್ ಒನ್ ಡೌನ್ ಆಡ್ತಾರೆ. ನಂಬರ್ 4 ಅಲ್ಲಿ ದೇವದತ್ ಪಡಿಕ್ಕಲ್ ಆಡ್ತಾರೆ. ನಂಬರ್ 5 ಅಲ್ಲಿ ಲಿವಿಂಗ್ಸ್ಟನ್ ಆಡ್ತಾರೆ. ನಂಬರ್ 6 ಅಲ್ಲಿ ಜಿತೇಶ್ ಶರ್ಮಾ ಆಡ್ತಾರೆ. ನಂಬರ್ 7 ಅಲ್ಲಿ ಟಿಮ್ ಡೇವಿಡ್ ಆಡ್ತಾರೆ. ನಂಬರ್ 8 ಅಲ್ಲಿ ಕೃಣಾಲ್ ಪಾಂಡ್ಯ ಆಡ್ತಾರೆ. ನಂಬರ್ 9 ಅಲ್ಲಿ ಜಾಶ್ ಹೈಜಲ್ವುಡ್ ಆಡ್ತಾರೆ. ನಂಬರ್ 10 ಅಲ್ಲಿ ಭುವನೇಶ್ವರ್ ಕುಮಾರ್. ನಂಬರ್ 11 ಅಲ್ಲಿ ಯಶ್ ದಯಾಲ್ ಆಡ್ತಾರೆ. ಇನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನೀವು ಫಾಸ್ಟ್ ಬೌಲಿಂಗ್ ಬೇಕಂದ್ರೆ ರಸಿಕ್ ಸಲಾಂ ಯೂಸ್ ಮಾಡ್ಕೋಬಹುದು. ಇನ್ನ ಸ್ಪಿನ್ನರ್ ಬೇಕಾದ್ರೆ ನೀವು ಸುಯಶ್ ಶರ್ಮನ ಸ್ಪಿನ್ನರ್ ಆಗಿ, ಇಲ್ಲಾಂದ್ರೆ ಸ್ವಪ್ನಿಲ್ ಸಿಂಗ್ ನ ಯೂಸ್ ಮಾಡ್ಕೋಬಹುದು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ. ಇದ್ರಲ್ಲಿ ಪ್ರಾಬಬಲ್ ಚೆನ್ನಾಗಿದೆ. ಇದ್ರಲ್ಲಿ ನನಗೆ ಮೇಜರ್ ಆಲ್ರೌಂಡರ್ ಕೊರತೆ ಇದೆ. ಕೃಣಾಲ್ ಪಾಂಡ್ಯ ಬಿಟ್ಟು ಇನ್ಯಾರು ಆಲ್ರೌಂಡರ್ ಇದ್ರೆ ಕಾಣಿಸ್ತಿಲ್ಲ. ಅಂದ್ರೆ ಲಿವಿಂಗ್ಸ್ಟೋನ್ ಇದಾರೆ, ಬಟ್ ಅವ್ರು 4 ಓವರ್ ಕಂಟಿನ್ಯೂಸ್ ಹಾಕೋ ಪ್ಲೇಯರ್ ಅಂದ್ರೆ ನನಗಾದ್ರೆ ಡೌಟು. ಒಳ್ಳೆ ಸ್ಪಿನ್ನಿಂಗ್ ಸ್ವಲ್ಪ ವೀಕ್ ಅನ್ನಿಸ್ತದೆ ಅಂದ್ರಲ್ಲಿ. ಫಾಸ್ಟ್ ಬೌಲಿಂಗ್ ಓಕೆ ಇದ್ರಲ್ಲಿ ಈ ಟೀಮ್ ನೋಡ್ತಾ ಇದ್ರೆ ನನ್ಗಾದ್ರೆ ಪ್ಲೇ ಆಫ್ ಆದ್ರೆ ಹೋಗ್ಬೋದು, ಕಪ್ ಹೊಡೆಯೋದು ನನ್ಗೆ ಯಾಕೋ ಡೌಟ್ ಅನ್ನಿಸ್ತೈತೆ. ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಏನಂದ್ರೆ RCB ಮ್ಯಾನೇಜ್ಮೆಂಟ್ಗೆ KL ರಾಹುಲ್ ಪಿಕ್ ಮಾಡಿಲ್ಲ, ರಿಷಬ್ ಪಂತ್ ಪಿಕ್ ಮಾಡಿಲ್ಲ, ಶ್ರೇಯಸ್ ಪಿಕ್ ಮಾಡಿಲ್ಲ ಅಂದ್ರೆ ನಿಮ್ಮ ಪ್ರಕಾರ RCB ಕ್ಯಾಪ್ಟನ್ ಯಾರು? ಅಂದ್ರೆ ಕಿಂಗ್ ಕೊಹ್ಲಿ, ವಿರಾಟ್ ಕೊಹ್ಲಿ ಮತ್ತೆ ಕ್ಯಾಪ್ಟನ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. 99% ಅವರೇ ಆಗ್ಬೋದು. ಯಾಕಂದ್ರೆ ರಜತ್ ಪಡಿಕ್ಕಲ್ ಈಗಲೇ ಕೂಡ ಚಾನ್ಸಸ್ ಇರಲ್ಲ, ಅವ್ರು ಇನ್ನೂ ಸ್ವಲ್ಪ ಗ್ರೂಮ್ ಮಾಡ್ತಾರೆ. ಅದರಿಂದ ಕಿಂಗ್ ಕೊಹ್ಲಿ ಇಸ್ ಬ್ಯಾಕ್ ಕ್ಯಾಪ್ಟನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ. ಯಾರ್ಯಾರು RCB ಫ್ಯಾನ್ಸ್ ಎಷ್ಟು ಜನ ಇದ್ರು ಖಂಡಿತ ಲೈಕ್ ಮಾಡಿ. ಹಂಗೆ ನಿಮಗೆ ಯಾರು ಫೇವರೇಟ್ ಪಿಕ್ ಅನ್ನಿಸ್ತೋ ಖಂಡಿತ ಕಮೆಂಟ್ ಮಾಡಿ. ಇದಿಲ್ಲಿಗೆ ವಿಡಿಯೋ. ಥ್ಯಾಂಕ್ ಯು, ಬಾಯ್.